ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ಸ್ಕೂಲಲ್ಲಿ ಓದ್ತಾರ ಅಂತ ಮಕ್ಕಳಿಗೆ 5th ಲಿಂದ 8th ತನಕ 8th ಪಾಸ್ 5,000 ಸ್ಕಾಲರ್ಶಿಪ್ ಕೊಡ್ತೀವಿ ಒಬ್ಬೊಬ್ಬರಿಗೆ. ಕ್ಲಾಸ್ನಾಗ ಎಷ್ಟೆಲ್ಲ ಗೆಲ್ಲಬೇಕು. ಆಮೇಲೆ 90% ಪ್ಲಸ್ ಇದ್ದರೆ ಅವ್ರಿಗೆ 4,000 ಸ್ಕಾಲರ್ಶಿಪ್ ಕೊಡ್ತೀವಿ ನಮ್ಮ ಸ್ಕೂಲಲ್ಲಿ. ಆಮೇಲೆ ಇವತ್ತು ಈಗ ನಾವು ಇದರಲ್ಲಿ ಕೊಟ್ಟಂಗೆ ಫಸ್ಟು ನಾವು 10th ಮಕ್ಕಳಿಗೆ ಎಲ್ಲಿ ಹೊರಗಡೆ 10th ಓದ್ತಾ ಇದ್ದಾರೆ ಆ ಮಕ್ಕಳು ನಮ್ಮಲ್ಲಿ ಬಂದು ಎಕ್ಸಾಮು 22ಕ್ಕೆ ಐತೆ. 22 ಡಿಸೆಂಬರ್ ಸಂಡೇ ದಿವಸ 20 ತನಕ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಸ್ಕ್ಯಾನ್ ಐತೆ, ಸ್ಕ್ಯಾನ್ ಮಾಡಿ ಕೊಟ್ಟಿವಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು. 22ಕ್ಕೆ ಬಂದು ನಮ್ಮಲ್ಲಿ 1 ಅವರ್ ಎಕ್ಸಾಮ್ ಇರ್ತದೆ. 1 ಅವರ್ ಎಕ್ಸಾಮ್ ಇರ್ತೈತೆ. ಆ 1 ಅವರ್ ಎಕ್ಸಾಮ್ ಆದಮೇಲೆ ಅವ್ರಿಗೆ ಏನಂತಾರೆ ಒಂದಿಷ್ಟು ರಿಸರ್ಚ್ ಪರ್ಸನ್ ಕೂಡ ಒಂದಿಷ್ಟು ಕ್ಲಾಸ್ ಒಂದು ಹಾಫ್ ಆನ್ ಅವರು 1 ಅವರ್ ಕೊಡ್ತೀವಿ. ಆಮೇಲೆ ಲಂಚ್ ಇರ್ತದೆ. ಲಂಚ್ ಮುಗಿಸಿ ಬಂದು ರಿಸಲ್ಟ್ ತಗೊಂಡು ಹೋಗೋದ್ರೆ ಅವತ್ತು ಏನು ರಿಸಲ್ಟ್ ತಗೊಂಡು ಅವತ್ತೇ ಕೊಟ್ಬಿಡ್ತೀವಿ. ಎಷ್ಟು ಮಂದಿನ ಬರಲಿ ಅವಾಗೇ ರಿಸಲ್ಟ್ ಕೊಟ್ಟು ನಿಮ್ಗೆ ಇಷ್ಟಕ್ಕೆ ನಮ್ಮಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ಅಂಥೇಳಿ ಅವ್ರಿಗೊಂದು ಸ್ಲಿಪ್ ಕೊಡ್ತೀವಿ. ಅದನ್ನು ತಗೊಂಬಂದು ಅಡ್ಮಿಷನಿಗೆ ಬಂದಾಗ ಅದನ್ನು ಕೊಟ್ಟರೆ ನಾವು ನಮ್ಮಲ್ಲಿ ಅಡ್ಮಿಷನ್ ಮಾಡಿಸಿದ್ರೆ ಆ 5,000 ಇರ್ತದೆ. 5,000 4,000 ಇರ್ತದೆ. 4,000 ಲೆಸ್ ಮಾಡಿ ಕಟ್ಸಿರ್ತೀವಿ. ಅದಕ್ಕೆ 5,000 ಹೊರಗಿಂದ ಬಂದು ಬರೋ ಮಕ್ಕಳಿಗೆ ಅದು ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತೈತೆ. 90+ ಇದ್ದವರಿಗೆ 5,000, 80+ ಇದ್ದವರಿಗೆ 4,000. ಅಂದರೆ ನಮ್ಮ ಹುಡುಗರಿಗೆ ಅಲ್ಲಿ ಒಂದು 10% ಡಿಫ್ರೆನ್ಸ್ ಇತ್ತು. 5%. ನಮ್ಮ ಮಕ್ಕಳಿಗೆ ಏನಾಗುತ್ತೆ ರೀ 95, 90 ಇರ್ತದೆ. 80%. ಹಾಂ 80 to 90%. ಹೌದು, ಔಟರ್ಸ್. ಯಾಕಂದರೆ ಅವರು ಇದು ಆದಮೇಲೆ 10th ಮಕ್ಕಳು ಏನು ಬರ್ತಾರಲ್ಲ ಅವರು ನಮ್ಮಲ್ಲಿ ಎಕ್ಸಾಮ್ ಬರೀತಾರೆ. ಅಲ್ಲಿ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರು ಮಕ್ಕಳಿಗೆ 2 ಪೇಪರ್ ಇರ್ತವೆ. ಕನ್ನಡ ಕ್ವಶನ್ ಪೇಪರ್ ಕೊಡ್ತೀವಿ, ಇಂಗ್ಲೀಷ್ ಕ್ವಶನ್ ಪೇಪರ್ ಕೊಡ್ತೀವಿ. ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಮ್ದು ಬರ್ಬೋದು, ಇಂಗ್ಲೀಷ್ ಮೀಡಿಯಮ್ದು ಇಂಗ್ಲೀಷ್ ಮೀಡಿಯಮ್ ಮೇಜರ್ ತೊಗೊಳ್ತೀವಿ. ಯಾಕಂದರೆ ನಮ್ಮಲ್ಲಿ ICSC ಮಕ್ಕಳು ಜಾಸ್ತಿ ಇದ್ದಾರೆ. ನಮ್ಮಲ್ಲಿ ಇರೋದ್ರಿಂದ ನಮ್ಮದೊಂದು ಇನ್ಸ್ಟಿಟ್ಯೂಷನ್. ಬೇರೆ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ ಇರ್ತಾರೆ, CBSE ಇರ್ತಾರೆ. ಅದಕ್ಕಾಗಿ ಆ ಲೆವೆಲ್ ಪೇಪರಿಗೆ ನಾವು ಮಾಡ್ತೀವಿ. ICSC ಕೊಟ್ಬಿಟ್ರೆ ಅವ್ರು ಬರೋಕ್ಕಾಗಲ್ಲ. ICSC ಓದೇ ಇರೋಲ್ಲ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.